ಎಲ್ಲಿ ಹೋದ್ರು ಇವರು ಬೆಳಗ್ಗೆ ಬೆಳಗ್ಗೆನೇ ಎಲ್ಲಿ ಹೋದ್ರು ಒಟ್ಟೆ ಕಾಣ್ತಾ ಇಲ್ಲ ನೋಡಿ. ಮನೇಲೇನು ವಾಕಿಂಗ್ ಹೋದ್ರು ಎಲ್ಲಿ ಹೋದ್ರು ಒಂದೀಟು ಗೊತ್ತಾಗಲ್ಲ, ಹೇಳ್ಬಿಟ್ಟು ಹೋಗೋದಿಲ್ಲ. ನಾನು ಮಾತ್ರ ಕುಂತು 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 ಸಾಕಾಗೋಯ್ತು. ಬರ್ತಾರೆ ಬರ್ತಾರೆ ಅಂತ ನಾಷ್ಟ ಮಾಡ್ದೆ ಕುಂತಿದ್ದೀನಿ ನೋಡಿ. ಬೆಳಗ್ಗೆ ಹೊತ್ತು ಹಿಂಗೆ ಅಡ್ಡಾಡ್ಕೊಂತ ಹೋಗ್ಬಿಡ್ತಾರೆ. ಏನಾರ ಮಾಡ್ಕೊಂಡು ಹೋಗ್ಲಿ. ಭಾಗ್ಯ ಭಾಗ್ಯ, ಏನಕ್ಕ ಕರೆದೆ? ಅಲ್ಲ ಭಾಗ್ಯ, ಎಲ್ಲಿ ಹೋದ್ರಿ ಇವರು? ಹಿಂಗೆ ಏನಾದರೂ ಹೇಳಿ ಹೋದ್ರ? ಅಲ್ಲ ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಎದ್ದಾಗಿನ ನಮ್ಮ ಮನೇಲೇ ಇಲ್ಲ. ಅಯ್ಯೋ ಅಕ್ಕ, ನೀನಿನ್ನೂ ಎದ್ದೇ ಇರಲಿಲ್ಲ. ಅವರು ವಾಕಿಂಗ್ ಹೋಗಿದ್ದಾರೆ. ಕುಂತು ಕುಂತು ಮನೇಲಿ ಸುಸ್ತಾಗ್ತಾ ಇದೆ ಅಂತ ವಾಕಿಂಗ್ ಹೋದ್ರು. ನೀನು ಮಾಡ್ಕೊಂಡೇ ಬಿಟ್ಟಿದ್ದೆ. ಮತ್ತ ಇಂಥ ತಂಡಿಲಿ ಎದ್ದೇನು ಮಾಡಲಿ? ಮೈಕೈ ಎಲ್ಲ ನೋವ, ಅದಕ್ಕೆ ಎದ್ದಿಲ್ಲ. ನನ್ನ ಮಗಳು ಮತ್ತೆ ನಿನ್ನ ಮಗಳು ಎಲ್ಲಿ ಹೋದ್ರು? ಅವರು ಅವ್ರ ಅಪ್ಪನ ಜೊತೆ ಹೋಗಿದ್ದಾರೆ. ಬರ್ತಾರೀಗ ಅಪ್ಪ ಮಕ್ಕಳು. ಎಲ್ಲಿ ಮಗ ಕಾಣ್ತಾ ಇಲ್ಲ? ನನ್ನ ಮಗನ? ಅವನು ಇನ್ನೂ ಮಲಗಿದ್ದಾನೆ. ಸರಿ, ನಾನು ಅಡುಗೆಗೆ ರೆಡಿ ಮಾಡ್ಕೋತೀನಿ. ನೀನೇನಾದರೂ ಹೊರಗಿಂದ ನೋಡ್ತೀಯಾ? ಹೊರಗಿಂದ ಆಗಲ್ವಾ, ಭಾಳ ಚಳಿ ಐತಿ. ನಾನೇ ಎಲ್ಲ ಅಡುಗೆ ಮಾಡ್ತೀನಿ. ನೀನು ಬಡ ಬಡ ಎಲ್ಲ ಹೊರಗೆ ಹೋಗ್ಯಾನ ಬಾಂಡೆ ಎಲ್ಲ ಮಾಡ್ಬಿಡು. ನಾನು ಜಳಕ ಮಾಡಿದ್ದೀನಿ, ಜಳಕ ಮಾಡಿ ಒಳಗೆ ಹೋಗ್ಬಿಡ್ತೀನಿ. ನೀನು ಎಲ್ಲ ಬಡ ಬಡ ಒಗ್ಯಾನು ಬಾಂಡೆ ಕಸ ಪರಿಸಿ ಮಾಡಿಕೊಂಡು ಏನೇನು ಐತೆ ನೋಡು ಎಲ್ಲ ಮಾಡ್ಕೊಂಡು ಎಲ್ರಿಗೂ ಊಟ ಹಚ್ಕೊಟ್ಬಿಡು. ನಾನು ಬಡ ಬಡ ಅಡುಗೆ ಮಾಡಿ ತಟ್ಟಾಗ್ಬಿಡ್ತೀನಿ, ಅಡುಗೆ ಮನೆ ಒರೆಸ್ಕೊಂಡು. ಸರಿ ಆಯ್ತು ಅಕ್ಕ, ಅಷ್ಟೇ ಮಾಡೋಣ. ಇವ್ರು ಬರಲಿ, ಸ್ವಲ್ಪ ಚಾ ಕುಡಿಯೋಣಕ್ಕ. ನಡಿಯಕ್ಕ. ಮಕ್ಕಳ, ನೀವು ಯಾವಾಗ ಚೆನ್ನಾಗಿ ವಾಕಿಂಗ್ ಮಾಡೋದು? ಇವಳು ನೋಡು, ವಾಕ್ ಮಾಡಿ 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 ಫಿಟ್ನೆಸ್ ಆಗಿ ಕರೆಕ್ಟಾಗಿದ್ದಾಳೆ. ನೀನು ನೋಡು ಯಾವ ರೀತಿ ಇದೆಯಾ, ಡುಮ್ಮಿ ಆಗ್ತಾ ಇದೆಯಾ. ಪಾಪ ಅವಳು ಮನೇಲಿ ಕೂತು ತಿಂದು ತಿಂದು ಡುಮ್ಮಿ ಆಗ್ಬಿಡ್ತಾಳೆ. ನಾನು ಕಾಲೇಜು ಅಲ್ಲಿ ಇಲ್ಲಿ ಹೋಗ್ಬೇಕಲ್ಲ, ಹಿಂಗಾಗಿ ಸಣ್ಣಾಗ್ಬಿಡ್ತೀನಿ ಅಪ್ಪ. ಹೋಗೆ, ನಾನು ಎಷ್ಟು ತಿಂತೀನಿ? ನಿನ್ಕಿಂತ ಜಾಸ್ತಿನೇ ತಿನ್ನಲ್ಲ ನಾನು. ನೀನು ತಿನ್ನೋದ್ರಲ್ಲಿ ಅರ್ಧ ತಿಂತೀನಿ ಗೊತ್ತಾ ನಾನು. ಸರಿ ಬಾ ಅಕ್ಕ, ಬರೀ ಪಕ್ಕ ಅದೆಯಾ ನೋಡಿದ್ರೆ 2 ಚಪಾತಿ ಜಾಸ್ತಿನೇ ಹಾಕೊಂಡಿರ್ತೀಯ. ನೀನು 4 ಚಪಾತಿ ತಿಂತೀಯಲ್ಲೇ. ನೀನು ನನ್ನ ಜೋಡಿ ಕೆದ್ರ ಜಗಳ ತೆಗಿಬೇಡ. ಯಾಕೆ ನನ್ನ ಹೊಟ್ಟೆಗೆ ಕಣ್ಣಾಗ್ತಿದೇನೆ? ನೀನು ಕಣ್ಣಾಗ್ತಾ ಇರೋದು. ನಾನು ಡುಮ್ಮಿ ಆಗಿದ್ದೀನಿ ಅಂದದಕ್ಕೆ ಫಸ್ಟ್ ಅಂದಿದ್ದು ನೀನು. ಮೊದಲು ತಪ್ಪಿಗಿರು. ಸಾಕು ಸಾಕು, ನಡಿ ನಿಮ್ಮ ಜಗಳ ಮನೆ ನಡೀರಿ. ಅಕ್ಕ ಬಂದ್ರು ನೋಡಲಿ. ಅಲ್ರಿ, ಒಂದು ಸ್ವಲ್ಪ ಅಲ್ಲಿ ವಾಕಿಂಗ್ ಅದು ಹೋಗಿ ಬರ್ತೀನಿ ಅಂತ ನಮ್ಗೆ ಹೇಳ್ಬಿಟ್ಟು ಹೋಗೋಕ್ಕಾಗಲ್ವಾ? ನಿಮ್ಗೆ ಇಷ್ಟ ಬಂದಾಗ ಹೋಗ್ಬಿಡ್ತೀರಾ? ನಾವಿಲ್ಲಿ ಸುತ್ತಾಡೋದೆ ನಮಗಂತೂ ಬೇಸರ ಬಂದು ಹೋಗೈತಿ. ಮೇಡಮ್, ಅವ್ರಿಗೆ ಬೇಸರಕ್ಕೆ ಬರಬೇಕು. ನಾನು ದಿನ ಹೋಗೋದು ಗೊತ್ತಾ ಅಲ್ವಾ? ನೀವು ಹೇಳ್ತೀರ ಆರಾಮ್ ರಾಣಿಗತ್ತೆ 8 ಗಂಟೆಗೆ, ಮತ್ತು ನಾವು ಎದ್ದಿರ್ತೀವಿ ಅಲ್ಲ. ಭಾಗ್ಯ ಎದ್ದು ನಂಗೆ ಟೀ ಮಾಡಿಕೊಟ್ಲು, ಎಲ್ಲ ಮಾಡಿದ್ಲು. ನಾನು ಕುಡಿದ್ಬಿಟ್ಟು ವಾಕಿಂಗ್ ಹೋದೆ. ನನ್ನ ಜೊತೆ ಮಕ್ಕಳು ಬರ್ತೀನಿ ಅಂದರು, ಸರಿ ಅಂದೆ. ಅದರಲ್ಲಿ ಏನಿದೆ? ರೀ, ನನ್ನ ಮಗಳು ಯಾಕೆ ಕರ್ಕೊಂಡು ಹೋದ್ರಿ? ಅವಳು ಮೊದಲೇ ಸಣ್ಣ ಇದ್ದಾಳೆ. ನಾನು ಅವಳು ದಪ್ಪ ಆಗಲಿ ಅಂತ ಎಷ್ಟು ದೇವ್ರಿಗೆ ಹರಕೆ ಹೊರ್ತಾ ಇದ್ದೀನಿ, ಅವಳು ದಪ್ಪನೇ ಆಗ್ತಾ ಇಲ್ಲ. ಅವಳು ನೋಡೋಕೆ ಸುಂದರವಾಗಿದ್ದು ಎಲ್ಲರೂ ಕಣ್ಣು ಬಿಟ್ಟು ಬಿಟ್ಟು ನನ್ನ ಮಗಳು ಹಿಂಗೆ ಆಗ್ತಾ ಇದ್ದಾಳೆ ನೋಡಿ. ಐಶ್ವರ್ಯ ರಾಯ್ಕಿಂತ ನನ್ನ ಮಗಳು ಬ್ಯೂಟಿಫುಲ್ ಆಗಿದ್ದಾಳೆ, ಅಷ್ಟು ಸುಂದರವಾಗಿದ್ದಾಳೆ. ಅವಳು ನೋಡೋಕೆ ಎರಡು ಕನಸಲ್ಲದ ರೀ. ನನ್ನ ದೃಷ್ಟಿನೇ ಅರ್ಧ ನನ್ನ ಮಗಳು ಬೀಳ್ತಾ ಇದೆ. ನೀವು ಅವಳು ವಾಕಿಂಗ್ ಅದು ಕರ್ಕೊಂಡು ಹೋಗ್ಬೇಡಿ. ಅಲ್ಲೆಲ್ಲ ಬೆಳಗ್ಗೆ ಬೆಳಗ್ಗೆ ಹೋದ್ರೆ ಆ ಗಾಳಿ ಈ ಗಾಳಿ ಅಂತ ಎಲ್ಲ ಇರ್ತಾವ್ರಿ. ನೀವು ನನ್ನ ಮಗಳಿಗೆ ಎಲ್ಲ ಯಾರ್ದಾರ ಕಣ್ಣು ಬಿದ್ದಿದ್ದಿತ್ತು. ಅವಳು ಹೊರಗೆ ಕಳಿಸ್ಬೇಡ್ರಿ. ಕಾಲೇಜ್ಗೆ ಹೋಗ್ಬೇಕಾದ್ರೆ ನನ್ನ ಮುಖಕ್ಕೆಲ್ಲ ಪ್ಯಾಕ್ ಮಾಡಿ ಕಳ್ಸಿರ್ತೇನೆ. ನೀವೇನ್ರಿ ಅವಳು ಈ ರೀತಿ ರೆಡಿ ಮಾಡಿ ಕರ್ಕೊಂಡು ಹೋಗಿದ್ದೀರಾ? ಅಯ್ಯೋ ದೇವ್ರೆ, ನೀನು ಇಂಥದ್ದೆಲ್ಲ ನಂಬೋಷ್ಟಲ್ಲೇ ಹಿಂಗಾಗಿರೋದು. ಸರಿ ಸರಿ, ಆ ಕಡೆ ಬಗ್ಗೆ ನಡಿ, ನಂಗೆ ಜಾಕಕ್ಕೆ ನೀರು ತೋಡು ನಡಿ. ಯಾಕ್ರಿ ನಂಗೆ ಸರಿ ಅಂತ ಇದ್ದೀರಾ? ನಡೀರಿ, ನಾನೇ ತೋಡ್ತೀನಿ. ಅಯ್ಯೋ, ಅದರಲ್ಲಿ ಏನಿದೆ? ಯಾರು ತೊಡಿದ್ರೆ ಆಯ್ತಪ್ಪ. ನಂಗೆ ಜಾಕಕ್ಕೆ ನೀರು ತೋಡ್ಕೊಟ್ರೆ ಆಯ್ತು. ನೀನೋ ಹಾಕ್ಯೋ, ಇಬ್ಬರು ಅಷ್ಟೇ. ನನಗೆ ಸರಿ ಅಕ್ಕ, ನೀನೇ ತೋಡ್ಕೊಡು. ನಾನು ಹಿತ್ಲಲ್ಲೇ ಒಗ್ಯಾನ ಹೋಗಿರ್ತೀನಿ. ಸರಿ ಆಯ್ತು, ಬರ್ರಿ ನೀರು ತೋಡ್ತೀನಿ. ಖುಷಿ? ಹಾಂ ಮಮ್ಮಿ. ಇವಳೇ ನೋಡ್ರಿ ಖುಷಿ, ನನ್ನ ಮಗಳು. ಏನು ನನ್ನ ಮಗಳ ಮೇಲೆ ಎಲ್ಲರೂ ಕಣ್ಣು ಬಿಟ್ಟು 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 ನನ್ನ ಮಗಳು ಎಷ್ಟು ಸಣ್ಣಾಗಿದ್ದಾಳೆ ನೋಡ್ರಿ. ಇಷ್ಟು ಸುಂದರವಾಗಿದ್ದಾಳಲ್ಲ, ನನ್ಗತ್ತನೆ ಬೆಳ್ಳಗೆ ಮೈದಾ ಹಿಟ್ಟಾಗಿದ್ದಾಳೆ ನನ್ನ ಮಗಳು. ಅಷ್ಟು ಸುಂದರವಾಗಿದ್ದಾಳೆ ನನ್ನ ಮಗಳ. ಇಷ್ಟು ಸುಂದರವಾಗಿ ನಾನು ಮಾಡರ್ನ್ ಆಗಿ ಮಾಡಿದ್ದೀನಿ ಅಂದರೆ ನನ್ನ ಅಳಿಯ ಇದ್ದಾನಲ್ಲ ರಾಮ್, ನಮ್ಮ ನೀಲ, ನನ್ನ ನಾದ್ನಿ ನೀಲನ್ ಮಗನಿಗೆ ನನ್ನ ಮಗಳನ್ನ ಕೊಡ್ಬೇಕು ಅನ್ಕೊಂಡೇನ್ರಿ. ಇಷ್ಟು ಸುಂದರವಾಗಿ ನನ್ನ ಮಗಳಿದ್ದಾಳೆ. ನೋಡಿದ ತಕ್ಷಣ ಒಪ್ಕೊಂಡೇ ಒಪ್ಕೋತಾನೆ. ನಾನು ಅದಕ್ಕೆ ನನ್ನ ಮಗಳು ಈ ವಯಸ್ಸಿಗೆ ಬರೋವರೆಗೂ ನಾನು ಕರ್ಕೊಂಡೇ ಹೋಗಿಲ್ಲ. ಅವನು ನನ್ನ ಮಗಳನ್ನ ನೋಡೇ ಇಲ್ಲ. ಅದರಲ್ಲೂ ನಾವೊಂದು ಹೊಟ್ಟೆ ಕಿಚ್ಚಿದೆ. ಅವನು ಅಷ್ಟು ದೊಡ್ಡ ಶ್ರೀಮಂತ ಆಗಿದ್ದಾನಲ್ಲ, ನನ್ನ ಮಗಳನ್ನ ಕೊಟ್ಬಿಟ್ರೆ ರಾಣಿಗತೆ ಇರ್ತಾನನ್ನೋ ನನಗೆ ದುರಾಸೆ. ನಾನು ಭಾಗ್ಯನ ಮಗಳದು ಅವನ ಕಣ್ಣಿಗೆ ಬೀಳಕ್ಕೆ ಬಿಡೋದಿಲ್ಲ. ಮಗಳೇ ಖುಷಿ, ನಿಂಗೆ ಎಷ್ಟು ಸಲ ಹೇಳಿಲ್ಲ ನಾನು ಹೊರಗೆ ಹೋಗ್ಬೇಕಾದ್ರೆ ಮುಖಕ್ಕೆ ಕ್ಯಾಪ್ ಹಾಕೊಂಡು ಹೋಗು, ಇಲ್ಲಾಂದ್ರೆ ಏನಾದರೂ ಟವಲ್ ಕಟ್ಕೊಂಡು ಹೋಗು ಅಂತ. ನೀನು ನನ್ನ ಮಾತೇ ಕೇಳಲ್ಲ. ಯಾರ್ದಾದ್ರೂ ದೃಷ್ಟಿ ಬಿದ್ದರೆ ಏನೇ ಮಾಡ್ತೀಯಾ? ನೋಡೋಕ್ಕೆ ದಂತದ ಗೊಂಬೆ ಆಗಿದೆಯಾ ನನ್ನ ಬಂಗಾರ, ನನ್ನ ಮುತ್ತ ನೀನು. ನಡಿ ಒಳಗೆ. ಮಮ್ಮಿ, ನೀನೆಲ್ಲ ಓಲ್ಡ್ ಕಾಲದಲ್ಲಿದೆಯಾ? ಇದೆಲ್ಲ ಏನು ಮಮ್ಮಿ? ಯಾರಾದರೂ ವಾಕಿಂಗ್ ಹೋಗ್ಬೇಕಾದ್ರೆ ಮುಖಕ್ಕೆಲ್ಲ ಅರ್ಬಿ ಕಟ್ಕೊಂಡು ಹೋಗ್ತಾರಾ? ನೀನೇನು ಮಮ್ಮಿ ನೀನು? ನನಗೆ ಹಳ್ಳಿ ಗುಗ್ಗು ಮಾಡಬೇಡ ನೀನು. ನಾನು ಇದೇ ರೀತಿ ಮಾಡರ್ನ್ ಆಗಿರ್ಬೇಕು ಅನ್ಕೊಂಡಿದ್ದೀನಿ, ಇದೇ ರೀತಿ ಇರ್ತೀನಿ. ನೀನು ನನಗೆ ಎಲ್ಲ ಈ ರೀತಿ ಇರು ಅಂತ ನಂಗೆ ಆರ್ಡರ್ ಮಾಡಬೇಡ ಮಮ್ಮಿ, ನಂಗೆ ಇಷ್ಟ ಆಗಲ್ಲ. ಮಗಳೇ, ನಿಮ್ಮ ಅವ್ಗ ಸ್ವಲ್ಪ ಹುಚ್ಚಿಡ್ತೈತಿ, ನಡಿ. ಸರಿ ಪಪ್ಪ. ಮಮ್ಮಿ, ಇವತ್ತು ನಮ್ಮ ಕಾಲೇಜ್ ಒಳಗೆ ಫ್ಯಾಷನ್ ಡ್ರೆಸ್ ಇದೆ. ಅದಕ್ಕೆ ನಾನು ಈ ಡ್ರೆಸ್ ಹಾಕೊಂಡು ವಾಕ್ ಮಾಡ್ತಾ ಇದ್ದೆ. ಅಲ್ಲಿ ಇದೇ ಡ್ರೆಸ್ನ ನಾನು ನಮ್ಮ ಕಾಲೇಜ್ಗೆ ಹಾಕೊಂಡು ಹೋಗ್ಬೇಕಂತ ಇದ್ದೀನಿ ಮಮ್ಮಿ. ತುಂಬ ಚೆನ್ನಾಗಿ ಕಾಣುತ್ತಲ್ಲ ಈ ಡ್ರೆಸ್ಸು, ನನಗಂತೂ ಕಂಫರ್ಟಬಲ್ ಆಗಿದೆ, ಸೂಪರ್ ಆಗಿದೆ ಮಮ್ಮಿ ಇದು ಡ್ರೆಸ್ಸು. ನಾನು ಇದನ್ನೇ ವೇರ್ ಮಾಡ್ತೀನಿ, ಸರಿನಾ? ಸರಿ ಮಗಳೇ, ನಿನ್ನ ಇಷ್ಟ ನನ್ನ ಇಷ್ಟ. ನಡಿಮ್ಮ, ಅಲ್ಲೇ ನಿಮ್ಮ ಅಪ್ಪನ ನೀರು ತೋಡ್ತಾ ನೀವು ಒಂದು ದೃಷ್ಟಿ ತೆಗಿತೀನಿ. ಎಲ್ಲ
ಮೊದಲು ಇವಳದೇ ಬಿದ್ದಿರುತ್ತೆ ಡುಮ್ಮಿದು. ಅಮ್ಮ ನೋಡಮ್ಮ ಎಷ್ಟು ಕಿಂಡಲ್ ಮಾಡ್ತಾಳೆ. ಅಮ್ಮ ನಾನು ತಪ್ಪಾಗಿದ್ದೀನಿ ಅಂತ ನನಗೆ ಹಂಗಸಿ ಮಾತಾಡ್ತಾಳೆ ಖುಷಿ. ನಂದಿನಿ ನೀನೇನು ಬೇಜಾರು ಮಾಡ್ಕೊಡಮ್ಮ, ಅವಳ ಸ್ವಭಾವನೇ ಹಾಗಿದೆಯಲ್ಲ. ಮೊದಲಿಂದನೂ ಅವರಮ್ಮ ಅವಳು ಹಾಗೆ ಬಂದಾರ, ಹಾಗೆ ನಡ್ಕೋತಾಳೆ. ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಮ್ಮ. ನೀನು ಈ ರೀತಿ ಎಲ್ಲ ಅವಳು ಅಂದದ್ದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನೀನು ಪಾಡಿಗೆ ನೀನು ಹೋಗು, ಸರಿನಾ? ಅಮ್ಮ ನೀನು ಇಷ್ಟು ದಿನ ಹಿಂಗೆ ಬಂದೆ, ನಮಗೂ ಹಾಗೆ ಹೋಗಂತೀಯ. ಆದ್ರೂ ನಂಗೆ ಅವಳಂದ್ರೆ ಅನಿಸ್ಕೊಳಕ್ಕಾಗಲ್ಲ. ಏನೋ ದೊಡ್ಡಮ್ಮ ಅಂದರೆ ಸ್ವಲ್ಪ ಭಯ ಬಿದ್ದು ಸುಮ್ಮನೆ ಇರ್ತೀನಿ ಅಷ್ಟೇ. ಅವಳಂದ್ರೆ ಮಾತ್ರ ತಿರುಗೇಟ್ ಕೊಡ್ತೀನಿ ನಾನು. ಅಲ್ಲಮ್ಮ ನನ್ನ ಶರೀರ ಅವಳ ಕತೆ ಕಟ್ಟಿಗೆ ಕತೆ ಇರಬೇಕಾ? ಪರವಾಗಿಲ್ಲಮ್ಮ, ಅದು ನೀನು ಇಷ್ಟೇ ಚೆನ್ನಾಗಿದೆಯಾ ಗೊತ್ತಾ? ಗುಂಡ್ಗುನ್ಗೆ ದಪ್ಪಗ ಗುಂಡ್ಗುನ್ಗೆ ಕರೆಕ್ಟಾಗಿದೆಯಾ ನೀನು. ಅವಳ ಇನ್ನೂ ಸಣ್ಣ ಇರೋದು. ನೀನು ಆ ರೀತಿ ತಿಳ್ಕೊಂಡು ಸುಮ್ಮನೆ ಇದ್ಬಿಡು, ಸರಿನಾ? ನಡಿ, ನಿಂಗೆ ನಾನು ಇದನ್ನು ಮಾಡಿದ್ದೀನಿ, ಬೆಳಿಗ್ಗೆ ನಾಷ್ಟಕ್ಕೆ ಬಿಸಿ ಬಿಸಿ ಮಸಾಲೆ ದೋಸೆ ಮಾಡಿದ್ದೀನಿ, ತಿನ್ನುವಂತೆ ನಡಿ. ನಡಿ ಅಮ್ಮ, ನಂಗೆ ಮಸಾಲೆ ದೋಸೆ ಬೇಡಮ್ಮ, ಉಪ್ಪಿಟ್ಟು ಸಾಕು. ಅದು ಬೆಳಗ್ಗೆ ಎದ್ದ ತಕ್ಷಣ ಎಣ್ಣೆ ಕಮರ್ ತಿಂದ್ಬಿಟ್ರೆ ನಾನು ಇನ್ನೂ ದಪ್ಪ ಆಗ್ಬಿಡ್ತೀನಿ. ಎಲ್ಲರೂ ಮೊದಲೇ ದಪ್ಪ ದಪ್ಪ ಅಂತ ಹಂಗಿಸ್ತಾರೆ. ನನಗೆ ಇದು ಇಷ್ಟ ಇಲ್ಲಮ್ಮ. ನಾನು ಮಸಾಲೆ ದೋಸೆ ಬೇಡ, ನಂಗೆ ಉಪ್ಪಿಟ್ಟು ಮಾಡಿಕೊಡ್ತೀಯಾ? ಸರಿ, ನೀವು ಉಪ್ಪಿಟ್ಟಾ ಮಾಡಿಕೊಟ್ಟು ನಾನು ಒಗ್ಯಾನಿಗೆ ಹೋಗ್ತೀನಿ. ನೋಡಿ, ಬಡ ಉಪ್ಪಿಟ್ಟು ಮಾಡಿಕೊಟ್ಟು ನಾನು ಒಗ್ಯಾನಿಗಿದ್ದೀನಿ. ನೀನು ಅಷ್ಟೊತ್ತರಲ್ಲಿ ಜಳಕ ಮಾಡಿ ಬಂದ್ಬಿಡು. ಸರಿ ಅಮ್ಮ, ನಾನು ಜಳಕ ಮಾಡಿ ಬರ್ತೀನಿ. ನನ್ನ ಮುದ್ದು ಅಮ್ಮ ನೀನು. ನಾನು ಯಾರು ಗೊತ್ತೈತೇನ್ರಿ? ಭಾಗ್ಯ ಇದ್ದಾಳಲ್ಲ, ಮಂಜು ಮತ್ತು ಸಂಗೀತ. ಇವರು ಸಂಗೀತ ನಮ್ಮ ದೊಡ್ಡಮ್ಮ, ಭಾಗ್ಯ ನಮ್ಮಮ್ಮ, ಮಂಜು ನಮ್ಮಪ್ಪ. ನಾವು ನಮ್ಮ ಅಪ್ಪಗ ಇಬ್ಬರು ಹೆಂಡ್ರಲ್ವಾ ಇವರು, ನಿಮ್ಗೆ ಗೊತ್ತಿರಬೇಕಾ? ಮರ್ತಿದ್ದೀರಾ ಇಲ್ವಲ್ಲ? ಹಾಗಾಗಿ ಇವರು ನಮ್ಮಮ್ಮ, ಭಾಗ್ಯನ ಮಗಳು ನಾನೇ. ನಾನು ಭಾಗ್ಯ ಇನ್ನೂ ನಾನು 20 ವರ್ಷದ ನಂತರ ಅಂತ ತೋರಿಸುವಾಗ ಇನ್ನೂ ನಮ್ಮಮ್ಮ ಹೊಟ್ಟಿಲೇ ಇರಲಿಲ್ಲ, ಹೊಟ್ಟಿಲೇ ಅದಾಳ ಅಂತ ಸುದ್ದಿ ಆಗಿತ್ತು. 20 ವರ್ಷದೊಳಗೆ ನಾನು ಹುಟ್ಟಿ ಇಷ್ಟು ದೊಡ್ಡವಳಾಗಿದ್ದೀನಿ. ಅದರಲ್ಲಿ ನಮ್ಮ ಅಕ್ಕ ಖುಷಿ ಅಕ್ಕ ದೊಡ್ಡವಳು. ಅದರಲ್ಲಿ ನಮ್ಮ ರವಿ ಅಣ್ಣ ಅದನ್ನ ಗೊತ್ತಾ? ನೀವು ನಮ್ಮ ರವಿ ಅಣ್ಣ ನೋಡಿಲ್ಲಲ್ಲ? ನಮ್ಮ ರವಿ ಅಣ್ಣನಿಗೆ ನಾನಂದ್ರೆ ಪಂಚಪ್ರಾಣ. ಖುಷಿ ಇಷ್ಟ ಆಗಲ್ಲ ಅವನಿಗೆ, ನಾನು ಇಷ್ಟ. ನನ್ನಂದ್ರೆ ಭಾಳ ಇಷ್ಟಪಡ್ತಾನೆ ನಮ್ಮನ್ನ. ಅವನು ಭಾಳ ಒಳ್ಳೆಯವನಿದ್ದಾನೆ. ಅವನ ಕ್ಯಾರೆಕ್ಟರ್ ಇದರೊಳಗೆ ಒಳ್ಳೆಯದಿದೆ. ಎಲ್ಲರೂ ನೋಡ್ತಾ ಹೋಗಿ. ನಂದು ಪುಟ್ಟ, ನೀನು ಒಳಗೆ ಹೋಗಮ್ಮ, ನಾನು ಉಪ್ಪಿಟ್ಟು ಮಾಡಿ ನಿಮ್ಗೆ ತೊಗೊಂಬರ್ತೀನಿ. ಅಮ್ಮ ನನಗೆ ಭಾಳ ಬೇಜಾರಾಗ್ತಾ ಇದೆ. ನೀನು ನನ್ನ ಹೆಸರು ನಂದಿನಿ ಯಾಕಿಟ್ಟೆ? ಹಾಲಿನಷ್ಟು ಪರಿಶುದ್ಧವಾದ ನಿನ್ನ ಮನಸ್ಸು ಇರಲಿ ಅಂತ ಇಟ್ಟೆಮ್ಮ. ಯಾಕಮ್ಮ? ಎಲ್ಲರೂ ನಂದಿನಿ ಪ್ಯಾಕೆಟ್ ಹಾಲು ಅಂತ ನನ್ನ ಕಾಲೇಜಲ್ಲಿ ಕಿಂಡಲ್ ಮಾಡ್ತಾರಮ್ಮ. ನನಗೆ ಕಾಲೇಜ್ ಹೋಗೋದು ಪ್ಯಾಕೆಟ್ ಹಾಲು, ಒಂದು ಪ್ಯಾಕೆಟ್ ಹಾಲು ಕೊಡು, ನಂದಿನಿ ಪ್ಯಾಕೆಟ್ ಹಾಲು ಅಂತಾರಮ್ಮ. ಅದಕ್ಕೆ ನಂಗೆ ಕಾಲೇಜ್ ಹೋಗೋಕ್ಕಾಗಲ್ಲ. ನಂಗೆ ಎಷ್ಟು ಬೇಸರ ಆಗುತ್ತೆ ಗೊತ್ತಮ್ಮ ಮಗಳೇ. ಆ ನಂದಿನಿ ಅಂದರೆ ಆ ನಂದೀಶ್ವರ, ನಂದಿ ಬೆಟ್ಟದ ನಂದೀಶ್ವರನ ಹೆಸರು. ಅದಕ್ಕೆ ನಾನು ನಂದಿ ದೇವರಿಗೆ ಬೇಡ್ಕೊಂಡಿದ್ನಲ್ಲ, ಹಾಗಾಗಿ ನಂದೀಶ್ವರ ಸ್ವಾಮಿ ನಿನಗೆ ನನ್ನ ಹೊಟ್ಟೆಲಿ ನಿಂದ್ರಂಗೆ ಮಾಡ್ದೆ. ಅದಕ್ಕೆ ನಾನು ನಂದೀಶ್ವರ ಅದು ಅಂತ ಇಡೋಕ್ಕಾಗಲ್ಲ, ನಂದಿನಿ ಅಂತ ಇಟ್ಟೆ. ಚೆನ್ನಾಗಿದೆ ಅಮ್ಮ ದೇವ್ರ ಹೆಸರು. ಅನ್ನೋರು ಅನ್ಕೊಳ್ಳಿ, ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ನಿನಗೆ ಹೆಸರು ತುಂಬ ಚೆನ್ನಾಗಿ ಸೆಟ್ಟಾಗಿದೆ, ಸರಿನಾ? ಸರಿನಮ್ಮ, ನಾನು ಮೊದಲು ಹೋಗಿ ಅನ್ನ ನೋಡಿ ಎಬ್ಸಿ ಮಾತಾಡಿಸಿ ಆಮೇಲೆ ನನ್ನ ಸ್ಥಾನಕ್ಕೆ ಹೋಗ್ತೀನಿ. ಸರಿಮ್ಮ, ಬಾಯ್. ಅಮ್ಮ ನಿಧಾನಕ್ಕೆ ಅಡ್ಡಾಡು ಭಾಗ್ಯ. ಏನಿದು ನೀನು ಈ ರೀತಿ ಅಡ್ಡಾಡೋದು? ಪ್ರೀತಿ ನನ್ನುಸಿರು, ಪ್ರೀತಿ ನನ್ನುಸಿರು, ಚಿನ್ನ ಬಳ್ಳಿ ವಜ್ರ ಎಲ್ಲ ಮುತ್ತು ಹವಳ. ಭಾಗ್ಯ, ವಯಸ್ಸಾದರೂ ನೀನು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತೀಯ. ನನಗೆ ಬಂಗಾರ ಅಂತ ಮಗಳು ಕೊಟ್ಟೆ, ಇನ್ನೊಂದು ಮಗನ ಕೊಡ್ತೀನಿ. ಹೋಗ್ರಿಪ್ಪ, ನೀವೇನು ಮಾತಾಡ್ತೀರಾ? ಅಕ್ಕ ನೋಡಿದ್ರೆ ಅವಳಿಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ನಿಮ್ಮನ್ನು ಹಿಟ್ಟೆ ಮುಕ್ಕಿಸ್ತಾಳೆ. ಅದು ಗೊತ್ತು ತಾನೇ ನಿಮಗೆ? ಅವಳು ಗೊತ್ತಿರೋದಕ್ಕೆ ತಾನೇ ನಮ್ಮನ್ನು ಇಷ್ಟು ದಿನ ದೂರ ಇಟ್ಟಿದ್ದು. ಯಾವಾಗಲೂ ನಾನು ಅವಳ ಹತ್ರನೇ ಇರಬೇಕು ಅಂತಾಳೆ. ನೀನನ್ನು ಮುಟ್ಟಕ್ಕೂ ಬಿಡಲ್ಲ. ಸ್ವಾರ್ಥಿ ಅವಳು ನಾವು ಒಪ್ಕೊಂಡಿದ್ದೆ ತಪ್ಪಾಯಿತು. ಏನೋ ನೀಲನ ಮಾತು ಕೇಳಿ ಒಪ್ಕೊಂಡೆ. ಆದರೂ ಏನು ಮಾಡೋದು ಭಾಗ್ಯ, ನನಗೆ ಅವಳು ಕಂಡ್ರೆ ಇಷ್ಟ ಇಲ್ಲ. ಆದ್ರೂ ಹೆಂಗೋ ನಿನ್ನ ಹತ್ರ ಬಂದರೆ ಸಾಕು, ಅವಳು ನನ್ನ ದೂರನೇ ಕರ್ಕೊಂಡು ಹೋಗ್ತಾಳೆ. ನಾನು ಇಷ್ಟು ದಿನ ಆಯಿತು ನಿನ್ನ ಹತ್ರ ಬರೋಕ್ಕೆ ಆಗ್ತಾಯಿಲ್ಲ. ನೀನು ಒಂಚೂರು ನೀನು ವಿಚಾರಿಸೋಕ್ಕಾಗ್ತಾಯಿಲ್ಲ. ಬಹಳ ಬೇಜಾರಾಗ್ತಾಯಿದೆ. ಏನು ಮಾಡಿದ್ರಿ? ಅವ್ಳ ಸ್ವಭಾವನ ಅಂತದೈತಲ್ಲ, ನಾನೇ ಸಹಿಸ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೇನು ಮಾಡೋಕ್ಕಾಗಲ್ಲ. ಹೆಂಗೋ ನಮ್ಮ ಜೀವನಕ್ಕೊಂದು ಮಗು ಅಂತ ಆಯ್ತಲ್ಲ. ನನ್ನ ಆಸೆ ಕನಸುಗಳನ್ನೆಲ್ಲ ನುಚ್ಚು ಮಾಡ್ತಾ ಇದ್ದಾಳೆ ಅಕ್ಕ. ನಿಮ್ಮ ಜೊತೆ ಎಷ್ಟು ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು ಅಂತ ಅಂದ್ಕೊಂಡೆ. ಆದರೆ ಅವಳು ನನ್ನನ್ನು ನಿಮ್ಮ ಜೊತೆ ಇರೋಕ್ಕೆ ಬಿಡ್ತಾ ಇಲ್ಲ. ಏನು ಮಾಡೋದು? ಭಾಗ್ಯ, ನಿನಗೊಂದು ವಿಷಯ ಹೇಳಬೇಕಾಗಿತ್ತು. ಅದೇನು ಗೊತ್ತಾ? ಊರಿಂದ ನೀಲಾ ಫೋನ್ ಮಾಡಿದ್ಲು. ಆಕಿ ಮಗಳು ಪೂಜಾ ಅಮೇರಿಕಾದಿಂದ ಬಂದಂತೆ. ಆದರೆ ರಾಮು ಏನು ದೊಡ್ಡ ಆಸ್ತಿ ಮಾಡ್ದಲ್ಲ. ಅವಳು ಅಷ್ಟೇ ಸಾಲಿ ಕಲಿತು ಬಂದ್ಲಂತೆ. ಅದಕ್ಕೆ ನಾನೇನು ಅನ್ಕೋದೆ ಏನಂದ್ರೆ, ಪೂಜಾನ ನಮ್ಮ ಮನೆಗೆ ರವಿಗೆ ತಗೋಬೇಕು. ಹಂಗೆ ಮತ್ತು ಇದು ಏನದು ನಮ್ಮ ನಂದಿನಿನ ನಮ್ಮ ರಾಮ್ ಕೊಟ್ಟರೆ ಹೆಂಗಿರ್ತೈತಿ? ರೀ, ಏನು ಹೇಳ್ತಾ ಇದ್ದೀರಾ? ಏನು ಮಾತಾಡ್ತಿದ್ದೀರಾ ನೀವು? ಒಂಚೂರಾದ್ರೂ ಗೊತ್ತಿಲ್ಲ ನಿಮಗೆ? ಅಕ್ಕನೇ ಖುಷಿನ ರಾಮ್ಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದಾಳೆ. ಅವಳು ಆ ರೀತಿ ಮಾಡ್ತಾ ಇರೋದೇ ರಾಮನ ಮದುವೆ ಮಾಡ್ಸೋಕ್ಕೋಸ್ಕರ ಅಂತ. ಅವಳು ಇದರಲ್ಲಿ ಹೆಸರಲ್ಲೂ ರಾಮ್ ಅಂತ ಜಪ ಮಾಡ್ತಿರ್ತಾಳೆ ಅಕ್ಕ. ಅಂಥದ್ರಲ್ಲಿ ನೀವು ಈ ರೀತಿ ಮಾತಾಡ್ತಾ ಇದ್ದೀರಲ್ಲ, ಅಕ್ಕನ ಕಿವಿಗೆ ಏನಾದರೂ ಬಿದ್ದರೆ ನಿಮಗೆ ಇವತ್ತು ಊಟನೇ ಕೊಡಲ್ಲ ರೀ ಅಕ್ಕ. ತಿಳ್ಕೊಂಬಿಡಿ. ಎಲ್ಲಿ ಉಸಾಬರಿ ಯಾಕೆ ಬೇಕು ರೀ? ಯಾಕೆ ಬೇಕು? ಬೇಕಾದ್ರೆ ರವಿಗೆ ಪೂಜಾನ ತಗೊಳ್ಳಿ. ಆದರೆ ನನ್ನ ಮಗಳು ನಂದಿನಿನೇ ಬೇಡ. ಅಕ್ಕನ ವಿರೋಧ ಹಾಕ್ಕೊಂಡು ನನ್ನ ಮಗಳನ್ನ ಅಲ್ಲಿ ಕೊಡೋಕೆ ನಂಗೆ ಇಷ್ಟ ಇಲ್ಲ ರೀ, ಇಷ್ಟ ಇಲ್ಲ. ಹೆಂಗೋ ನನ್ನ ಮಗಳಿಗೆ ದೇವರು ಒಂದು ಹಣೆ ಬರೆದ್ರೆ ಗಂಡು ಅಂತ ಬರ್ದಿರ್ತಾನೆ. ಆ ಪುಣ್ಯಾತ್ಮ ಎಲ್ಲದನೋ ಏನೋ ಅಂತಂದರೆ ಅವನು ಅಲ್ಲೇ ಇರ್ತಾನೆ ಇದ್ದಲ್ಲೇ. ಅಲ್ಲ,
ರಾಮ್ಗೆ ಎಷ್ಟು ಒಳ್ಳೆಯ ಹೆಂಡತಿಯಾಗಿರೋಕ್ಕೆ ಅದು ನನ್ನ ಮಗಳಿಗೆ ಮಾತ್ರ ಸಾಧ್ಯ, ನಂದಿನಿಗೆ. ಈ ಖುಷಿನ ಒಂಚೂರು ಅಲ್ಲಿ ನಿಂತು ಬಾಳೆ ಮಾಡಲಕ್ಕನೇ 2 ದಿನದಲ್ಲಿ ಅವನ ಆಸ್ತಿ ಪಾಸ್ತಿ ಎಲ್ಲ ಹಾಳು ಮಾಡಿ ಓಡಿ ಬಂದುಬಿಡ್ತಾಳೆ. ಬೇಡವೇ ಬೇಡ. ನನ್ನ ಮಗಳಾದರೂ ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ ಅಂದರೆ ಅವಳು ಅವರ ಅಮ್ಮನ ರೀತಿಲಿ ಬೆಳೆದ್ಬಿಟ್ಲು. ಆದರೆ ಹುಟ್ಟಿದಾಗ ಎಷ್ಟು ಒಳ್ಳೆಯವಳಿದ್ಲು, ಆದರೆ ಬುದ್ಧಿ ಮಾತ್ರ ಅವ್ರ ಅಮ್ಮಂದೇ ಬಂದುಬಿಡ್ತು ಅವಳಿಗೆ. ಆದರೆ ಈ ನನ್ನ ಮಗಳು ನಂದಿನಿಗೆ ನಿನ್ನ ಬುದ್ಧಿನೇ ಇದೆ ಕಣೆ. ನಂದಿನೇ ಹಾಲಷ್ಟೇ ಪರಿಶುದ್ಧವಾಗಿದ್ದಾಳೆ ಅವಳು. ಅವಳನ್ನ ಆ ಮನೆ ಕೊಟ್ಟರೆ ನನ್ನ ತಂಗಿ ಗಂಡನ್ನ ಅವು ಮನೇನ ಎಲ್ಲ ಚೆನ್ನಾಗಿ ನೋಡ್ಕೋತಾಳೆ ಅನ್ನೋದು ನನ್ನ ಆಸೆ. ಏನಂತೀಯ? ಬೇಡ ರೀ ಬೇಡ. ಅಕ್ಕನ ವಿರುದ್ಧ ಹಾಕೊಂಡು ನನ್ನ ಮಗಳನ್ನ ಕೊಡೋಕೆ ನಂಗೆ ಇಷ್ಟನೂ ಇಲ್ಲ. ಸುತ್ತಾರಾಮ್ ಇಷ್ಟ ಇಲ್ಲ. ಬೇಡ ರೀ ಪ್ಲೀಸ್, ಇದನ್ನಿಲ್ಲೇ ಬಿಟ್ಬಿಡಿ. ನೋಡಿ, ನಾನೊಂದು 2 ದಿನ ನನ್ನ ಮಗಳು ಕರ್ಕೊಂಡು ಊರಿಗೆ ಹೋಗ್ಬಿಡ್ಲಾ? ಯಾವ ಊರಿಗೆ? ಎಲ್ಲೇ ಹೋಗ್ತೀಯಾ? ಎಲ್ಲಾದರೂ ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಯಾಕೋ ನಂಗೆ ಭಾಳ ಒಂಥರ ಇದನ್ನೆಲ್ಲ ಕೇಳಿ ಕೇಳಿ ಸುಸ್ತಾಗ್ತಾ ಇದೆ. ಬೇಡ, ನಾವು ನಾಳೆ ಎಲ್ಲರೂ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸಂಗೀತ, ನಾನು, ನೀನು, ಆಮೇಲೆ ಖುಷಿ, ರವಿ, ನಂದಿನಿ ಅಷ್ಟು ಹೋಗ್ತಾ ಇದ್ದೀವಿ. ಏನ್ರಿ ಬೆಂಗಳೂರ್ಗ? ಸಂಗೀತ, ಅಷ್ಟು ಬೆಂಗಳೂರಿಗೆ ಹೋಗೋಣ. ಅಲ್ಲೇನೋ ಪೂಜಾ ಬಂದಾಳಂತ, ಬರ್ರಿ ಅಂತ ನೀಲಾ ಫೋನ್ ಮಾಡಿದ್ಲು. ಅದಕ್ಕಷ್ಟು ಬೆಂಗಳೂರಿಗೆ ಹೋಗೋಣ. ಏನಂತೀಯ? ರೀ, ಬೆಂಗಳೂರಿಗಾದ್ರೆ ಮನೇಲಿ ಸಾಕಷ್ಟು ಕೆಲಸ ಇದೆ, ಹೊಲದಲ್ಲಿ ಕೆಲಸ ಇದೆ. ನಾವೆಲ್ಲರೂ ಹೋಗ್ಬಿಟ್ರೆ ಹೆಂಗೆ? ರವಿ ಮತ್ತು ಭಾಗ್ಯ ಇಲ್ಲೇ ಅಲ್ಲಿ, ನಂದಿನಿ, ನಾನು ನೀವು ಖುಷಿ ಹೋಗಿ ಬರೋಣ. ಅಲ್ರಿ, ಇವ್ರು ಬಂದು ಏನು ಮಾಡ್ತಾರಲ್ಲಿ? ಅಲ್ಲಿ ಬಂದು ಮಾಡೋದು ಅಷ್ಟಲ್ಲೇ ಇದೆ. ನಾನು ಹೋಗಿ ಬರ್ತೀನಿ. ನನಗೆ ನೀಲಾನ್ ಮಗಳನ್ನ ನೋಡ್ಬೇಕು ಅನಿಸ್ತಾ ಇದೆ. ಹಾಗೆ ರಾಮ್ ನೋಡ್ಬೇಕು ಅನಿಸ್ತಾ ಇದೆ ರೀ. ರಾಮ್ಗೆ ನನ್ನ ಮಗಳ ಖುಷಿನ ಮದುವೆ ಮಾಡಬೇಕು ಅಂತ ನನ್ನ ಆಸೆ. ನಿಮ್ಮ ಅನಿಸಿಕೆ ಏನ್ರಿ? ಏನಿದು ಇವಳು ಹಿಂಗಂತ ಇದ್ದಾಳೆ? ರೀ, ನಾನು ಇಲ್ಲಿ ಕೇಳ್ತಾ ಇದ್ದೀನಿ, ಅವಳ ಹತ್ರ ಏನು ಗುಸ್ಗುಸು ಅಂತ ಇದ್ದೀರಾ? ಗುಸ್ಗುಸ್ ಅಂತ ಇಲ್ಲ, ನೀನು ಅವ್ರನ್ನ ಬ್ಯಾಡ್ ಅಂದೆಲ್ಲ. ಏನು ಮಾಡೋದು ಭಾಗ್ಯ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಏನು ಮಾಡೋದು ಅಂತ ಏನು ಕೇಳ್ತೀರಾ? ಈ ಮನೆ ಹಿರಿಯವಳು ನಾನು ಹಿರಿಯಕ್ಕ. ನನ್ನ ಮಾತೆ ಅವಳು ಕೇಳ್ತಾಳೆ. ಭಾಗ್ಯ, ಏನಂತೀಯ? ನೀನು ಇಲ್ಲೇ ಇರ್ತೀಯಾ, ಬರ್ತೀಯಾ? ಇಲ್ಲಕ್ಕ, ನೀವು ಹೋಗಿ ಬನ್ನಿ, ನಾನು ಇಲ್ಲೇ ಇರ್ತೀನಿ. ಸರಿ ಆಯ್ತು ಭಾಗ್ಯ, ಒಳ್ಳೆಯವ್ರಿ. ಸರಿ ರೀ, ನಡೀರಿ. ನಾಳೆ ಖುಷಿನ ಕರ್ಕೊಂಡು ಬೇಕಾದ್ರೆ ರವಿ ಬರ್ತಾನ ಕೇಳ್ಕೊಂಬಿಡ್ರಿ. ಇವ್ರು ಇರ್ಲಿ, ತಾಯಿ ಮಗಳು ಹೊಲದ್ದು ಅದು ಆ ಕಾಳು ಬಂದರೆ ಅಡುಗೆ ಮಾಡಿಕೊಡ್ತಾಳೆ, ಮಗಳು ಕೊಟ್ಟು ಬರ್ತಾಳೆ. ನಾಳೆ ದಿನ ಬೇಕಾದ್ರೆ ನಿನ್ನ ಮಗಳನ್ನ ಕಾಲೇಜ್ ಬಿಡಿಸು, ಏನಾಗಲ್ಲ. ಏನು ಕಾಲೇಜ್ಗೆ ಹೋಗಿ ಬಂದು ಏನು ಬಕ್ಬಾರ್ಲೆ ಬಿಡಲ್ಲ, ಅವಳ ಬಿಡಿಸು. ಸರಿ ಅಕ್ಕ. ಯಾಕೆ ಹಿಂಗೆ ಮಾತಾಡ್ತೀಯ ಅವಳಿಗೆ? ಮನಸ್ಸಿಗೆ ಬೇಜಾರು ಹಂಗೆ ಯಾಕೆ ಮಾತಾಡ್ತೀಯ? ಅವಳು ಒಪ್ಕೊಂಡ್ಮೇಲೆ ನಾನು ನೀನು ಒಪ್ಕೊಂಡಿದ್ದು. ನೀನು ಇದನ್ನು ಮರೆತುಬಿಟ್ಟೆ 20 ವರ್ಷದ ಹಿಂದೆ. ಹಳೆದೆಲ್ಲ ಪುರಾಣ ತೆಗಿಬೇಡಿ. ಈಗ ನಾನು ನಿಮ್ಮ ಜೊತೆ ಚೆನ್ನಾಗಿದ್ದೀನಲ್ಲ. ಅವಳಿಗೆ ಏನಾದರೂ ತೊಂದರೆ ಕೊಟ್ಟಿದ್ದೀನಾ? ಅವಳ ಮಗಳಿಗೆ ಏನಾದರೂ ತೊಂದರೆ ಕೊಟ್ಟಿದ್ದೀನಾ? ನನ್ನ ಮಕ್ಕಳನ್ನ ನಿಮ್ಮನ್ನ ಎಲ್ಲ ನೋಡ್ಕೊಂಡು ಚೆನ್ನಾಗಿದ್ದೀನಲ್ಲ. ನೋಡ್ರಿ, ನನ್ನ ಮಗಳನ್ನ ಮಾತ್ರ ನಾನು ರಾಮ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಒಂದು ವೇಳೆ ರಾಮ್ ಅವಳ ಮಗಳನ್ನ ನೋಡಿ ಇಷ್ಟಪಟ್ಬಿಟ್ರೆ, ಗುಂಡಿಗೆ ದಪ್ಪಗೆ ಚೆನ್ನಾಗಿದ್ದಾಳೆ ಮೈಕಟ್ಲೆ ಅಂತ. ಹಾಗಾದರೆ ನನ್ನ ಮಗಳು ನಂದಿನಿ, ನನ್ನ ಮಗಳು ಖುಷಿಗಿಂತ ನಂದಿನಿ ಚೆನ್ನಾಗಿದ್ದಾಳೆ ಅಂತ ನಿನ್ನ ಮನಸ್ಸಲ್ಲೂ ಇದೆ? ಹಂಗೇನಿಲ್ಲ, ನನ್ನ ಮಗಳು ಚೆನ್ನಾಗಿರೋದು. ಆದರೂ ಈಗೆಲ್ಲರೂ ದಪ್ಪು ನೋಡ್ತಾರಲ್ಲ, ಮೈ ತುಂಬಿಕೊಂಡು ಚೆನ್ನಾಗವಳು ಅಂತ ಅವಳನ್ನ ಒಪ್ಕೊಂಡ್ಬಿಟ್ರೆ ಏನು ಮಾಡೋದು? ಅದಕ್ಕೆ ನನ್ನ ಮಗಳನ್ನ ನಾನು ಕರ್ಕೊಂಡು ಹೋಗೋದು, ಅವಳನ್ನೇ ನೋಡಬೇಕು, ಅವಳನ್ನೇ ಒಪ್ಕೋಬೇಕು. ಅವನು ಹುಚ್ಚತ್ತು ಬಿಟ್ಟತೇನೆ. ಇನ್ನೂ ತಿಳ್ಕೊ, ಅವ್ರ ಅತ್ತೆ ಮಗಳು ಇದ್ದಾಳೆ, ಅವಳೇನು ಹಡ್ದಿದ್ಲಲ್ಲ ಗಿರ್ಜಾ ಅನ್ನೋಕ್ಕೆ, ನಮ್ಮ ನೀಲನ್ ನಾದ್ನಿ, ಅವಳು ಬೇರೆ ಇದ್ದಾಳೆ ನೋಡು. ಆಮೇಲೆ ಹಿಂದಾಗಡೆ ಅವಳನ್ನ ಮದುವೆ ಆಗ್ತೀನಿ ಅಂದರೆ ಏನು ಮಾಡ್ತೀಯ? ಹೌದಲ್ಲ ರೀ, ಈ ಯೋಚನೆನೇ ಇಲ್ಲ ನನಗೆ. ಅಲ್ಲ, ಅವಳು ಬೇರೆ ಇದ್ದಾಳಲ್ಲ, ನನಗಿದ್ರ ಬಗ್ಗೆ ಗೊತ್ತೇ ಇಲ್ಲ. ನಾನು ನನ್ನ ಮಗಳಷ್ಟೇ, ಅದಕ್ಕೆ ಇವಳು ಕಾಂಪಿಟೇಷನ್ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಇನ್ನು ಅವಳು ಹೇಗಪ್ಪ ತಡೆಯೋದು? ಅವಳ ನನಗಿಂತ ಬಜಾರಿ. ಏನು ಮಾಡ್ಬೇಕಪ್ಪ? ಅವರಮ್ಮ ನೋಡಿದ್ರೆ ದೊಡ್ಡ ಬ್ರಹ್ಮ ರಾಕ್ಷಸಿ ಇದ್ದಂಗೆ ಅದಾಳೆ. ಏನು ಅವಳಿನ ಚಿಕ್ಕಳಕ್ಕಾಳ್ರಿ. ನನ್ನ ಮಗಳು ಕರೆಕ್ಟ್ ಆಗ್ತಾಳೆ. ಆ ದೇವರು ಯಾರು ಹಣೆ ಬರ್ತಲ್ಲಿ ಯಾರನ್ನ ಬರ್ದಿರ್ತಾನೋ ಅವ್ರನ್ನೇ ಆಗೋದು. ನಡಿ, ಜಳಕಕ್ಕೆ ನೀರು ತೋಡ್ ನಡಿ. ನಡೀರಿ. ನಮ್ಮಪ್ಪ ಹಡ್ರ ಅಂತ ಗುರ್ಕಿ ಹೊಡೆದ್ರೆ ರವಿಯನ್ನ ಅಂತ ಗುರ್ಕಿ ಹೊಡಿತಾನೆ. ಇವ್ನು ಮಾಡ್ತೇನೆ, ಅದೇ ಇದ್ರಾಗ ಗೊತ್ಕೊತ ನಾನು ನೋಡ್ತೇನೆ. ತಂದೆ. ಏ ಅಣ್ಣ ಬರ್ನಿದ್ದೇನೆ. ಏನಣ್ಣ, ಇನ್ನೂ ನಿದ್ದೆ ಹೋಗ್ತಲ್ವಾ? ಸೂರ್ಯನ ಎತ್ತಿ ಮೇಲೆ ಬಂದ ನೋಡು, ನೀನು ಬೆಳಿಗ್ಗೆ ಎದ್ದು ಮಾಡ್ತಾ ಇದೆಯಾ? ನಾನು ಆರಾಮ್ ನಿದ್ದೆ ಮಾಡ್ಕೊಂಡು ಅಂತ ಇದ್ದೀನಿ. ಅಲ್ಲ ಕಣೆ, ನಿನಗೆ ಈ ವಯಸ್ಸಲ್ಲಿ ಎದಕ್ಕೆ ಬೇಕೇ ವಾಕಿಂಗ್ ಮಾಡೋದು? ಇನ್ನೂ ಚಿಕ್ಕವಳು ನೀನು. ಏನು ದಪ್ಪ ಆಗಿದೆ ಅಂತ ವಾಕಿಂಗ್ ಹೋಗ್ತೀಯ? ನೀನು ವಾಕಿಂಗ್ ಹೋಗಿದ್ದು ನಾನು ನೋಡಿಲ್ಲ ಅಂದ್ಕೊಂಡ್ಯಾ? ಕಿಟಕಿಲಿ ನೋಡಿದೆ ನಾನು ಬೆಳಗ್ಗೆ, ನೀನು ಅಪ್ಪ ಮತ್ತು ಖುಷಿ ಹೋಗ್ತಾ ಇದ್ರಲ್ಲ. ಅಲ್ಲ ಅಣ್ಣ, ನೀನು ಇಷ್ಟೊತ್ತನ ಮಾಡ್ಕೋತಿಯಲ್ಲ, ನೀವು ಒಂಚೂರು ತಂಗಿ ಅನ್ನೋದು ಕರಿಕರನೇ ಇಲ್ವಾ? ನನ್ನನ್ನು ಕರ್ಕೊಂಡು ವಾಕಿಂಗ್ ಹೋಗಬೇಕು, ತಂಗಿನ ಕರ್ಕೊಂಡು ಸುತ್ತಾಡಿ ಮಾತಾಡ್ಕೊಂತ ಅವ್ರ ಮನೆಗೆ ಬರಬೇಕು ಅನ್ನೋದು ಒಂಚೂರು ಕನಿಕರ ಇಲ್ವಾ ನಿಮಗೆ? ಅಲ್ಲ, ನೀನು ಏನಿದು ಈ ರೀತಿ ಲೇಟಾಗಿ ಎದ್ದು ಹೋಗಪ್ಪ. ನೀನು ಸರಿ ಇಲ್ಲ. ಅನ್ನ ಅಲ್ಲ ನೀನು, ಬೆನ್ನ, ನೀನು ಬಿನ್ನ. ಏನೇ ಬೆನ್ನಾಗಿನ್ನ ಅಂತ ಏನೇ? ನಿನ್ನ ಮೇಲೆ ಇಷ್ಟು ನನ್ನ ಜೀವ ನಮ್ಮ ಅಕ್ಕನ ಮೇಲೂ ಕೂಡ ಇಲ್ಲ, ಗೊತ್ತೈತನ? ನಮ್ಮ ಅಕ್ಕನ ನೋಡ್ದಿಲ್ಲ, ಅವಳನ್ನ ನೋಡಿದ್ರೆ ನಂಗೆ ಅಷ್ಟಕ್ಕಷ್ಟೇ. ಆದರೂ ನಿನ್ನ ಮೇಲೆ ನನ್ನ ಪ್ರಾಣ, ನೀನು ಅಷ್ಟು ಒಳ್ಳೆಯವಳು ಅಂತ. ನಿಮ್ಮ ಮತ್ತೆ ಏನಾದರೂ ಅಣ್ಣಗಿನ್ನ ಅಂತಂದರೆ ನೀನು ಸುಮ್ಮನೆ ಬಿಡೋದಿಲ್ಲ. ಸರಿ ಬಿಡಣ್ಣ, ಸಾರಿ ಅಣ್ಣ, ಬಿಡಣ್ಣ, ಕಿವಿ ಬಿಡಣ್ಣ. ಮುತ್ತುಗಿನಿ ನೀನು. ಏನಮ್ಮ, ಕಾಲೇಜ್ಗೆ ಹೋಗಲ್ವಾ? ಅವತ್ತಾಯ್ತು. ಹೋಗಲ್ಲ. ಯಾಕೆ?
ಗುಲಾಬಿ ಥರ ಹಳ್ಳಿ ಮುಖ ಬಾಡೋಯ್ತು. ಯಾಕೆ ಏನಾಯ್ತು ಕಾಲೇಜಲ್ಲಿ ಯಾರಾದರೂ ಏನಾದರೂ ಅಂದ್ರ? ಹ್ಞೂ ಅಣ್ಣ, ಕಾಲೇಜಲ್ಲಿ ಎಲ್ಲರೂ ಕಿಂಡಲ್ ಮಾಡ್ತಾ ಇದ್ದಾರೆ ನಾನು ಅದಕ್ಕೆ ಕಾಲೇಜ್ ಹೋಗಲ್ಲ. ಇವಳಿದಾಳಲ್ಲ ಅಕ್ಕ, ಎಲ್ಲರಿಗೂ ನನ್ನ ಹೆಸರು ನಂದಿನಿ ಪ್ಯಾಕೆಟ್ ಹಾಲು ಅಂತೀವಿ ನಮ್ಮ ಮನೇಲಿ ಅಂತ ಹೇಳ್ಬಿಟ್ಟಿದ್ದಾಳೆ. ಅದಕ್ಕೆ ಅವರೆಲ್ಲ ನನ್ನ ಕಾಲೇಜ್ಗೆ ಹೋದ ತಕ್ಷಣ ಪ್ಯಾಕೆಟ್ ಹಾಲು ಅಂತ ಕರೀತಾರೆ. ನನಗೆಲ್ಲರೂ ನಗ್ತಾರೆ ಗೊತ್ತಾ, ಭಾಳ ಬೇಜಾರಾಗುತ್ತೆ ಅಣ್ಣ. ಅದಕ್ಕೆ ನಾನು ಇನ್ನು ಮುಂದೆ ಕಾಲೇಜ್ಗೆ ಹೋಗಲ್ಲ, ಮನೇಲೇ ಇರ್ತೀನಿ. ನನ್ನ ಮುದ್ದು, ನೀನು ಯಾರು ಏನಂದ್ರೆ ಏನು ಯಾರು ಏನು ಬಗ್ಗೆನೂ ತಲೆ ಕೆಡಿಸ್ಕೊಬೇಡ, ಓದೋದ್ರಲ್ಲಿ ಇಂಟ್ರೆಸ್ಟ್ ಕೊಡು ಸರಿನಾ? ಅವಳು ಏನೇನು ಹೇಳ್ಕೊಂಡು ಹೋಗ್ತಾಳೆ, ನೀನು ಅವಳಿಗಿಂತ ಸುಂದರವಾಗಿದೆಯಲ್ಲ, ಅವಳು ಹೊಟ್ಟೆ ಕಿಚ್ಚು. ಸರಿ ಆಯ್ತು, ನೀನು ಹೋಗಿ ರೆಡಿಯಾಗು, ನಾನೇ ಕಾಲೇಜ್ ಬಿಡ್ತೀನಿ, ಯಾರು ಏನಂತಾರೆ ನೋಡ್ತೀನಿ. ಹೌದಾ, ನಾನು ನೀನು ಬರ್ತೀನಿ ಅಂದರೆ ಬರ್ತೀನಿ ನನ್ನ ಮುಚ್ಚೋಣ. ಸರಿ ಬಾ, ನಾನು ನೀನು ಟಿಫನ್ ಮಾಡೋಣ. ನೀನು ಏನು ತಿಂತೀಯಾ? ಏನು ಮಾಡಿದಾರೋ ಅದನ್ನು ತಿಂತೀನಿ. ಅದು ಅಮ್ಮ ದೋಸೆ ಮಾಡಿತ್ತಂತೆ. ಸರಿ ಅದನ್ನೇ ತಿಂತೀನಿ. ಯಾಕೆ ನೀನೇನು ತಿಂತೀಯ? ನಿಂಗೆ ಏನಾದರೂ ಸ್ಪೆಷಲಾಗಿ ಮಾಡ್ಕೊಡ್ತಿದ್ರ ಅಮ್ಮ? ಇಲ್ಲಪ್ಪ, ನಾನು ದಪ್ಪ ಇದ್ದೀನಲ್ಲ, ಅದಕ್ಕೆ ಉಪ್ಪಿಟ್ಟು ಮಾಡಂದೆ. ನಂಗೆ ಉಪ್ಪಿಟ್ಟು ಇಷ್ಟನೇ ಇಲ್ಲ, ದೋಸೆನೇ ಇಷ್ಟ. ಆದರೆ ತಿಂದು ದಪ್ಪ ಆಗ್ಬಿಟ್ರೆ ಎಲ್ಲರೂ ಆಡ್ಕೋತಾರೆ. ಅಕ್ಕ ನೋಡಿ ಎಷ್ಟು ಸಣ್ಣಗಿದ್ದಾಳೆ. ಅಕ್ಕನ ಬಗ್ಗೆ ಮಾತಾಡ್ಬಿಡ್ವೆ, ಅವಳು ಕಟ್ಗಿ ಅವಳು. ಸರಿ ಅಣ್ಣ, ನಡಿ. ನಾನು ಬೇಗ ಸ್ನಾನ ಮಾಡ್ಕೊಂಡು ಬರ್ತೀನಿ, ನೀನು ಸ್ನಾನ ಮಾಡ್ಕೊಂಡು ಬಾ. ಇಬ್ಬರು ನಾಷ್ಟ ಮಾಡಿ ಇದಕ್ಕೆ ಹೋಗೋಣ ಕಾಲೇಜ್ಗೆ. ನಾನು ಬಿಟ್ಟು ಇವತ್ತು ನಂಗೆ ಏನಿಲ್ಲ ಅಂದ್ರೂ 2 ಡೈರಿ ಮಿಲ್ಕ್ ದೊಡ್ಡ 50-50 ರೂಪಾಯಿ ಕೊಡಿಸ್ಬೇಕು. ಸರಿ ಆಯಿತು. ನಾನು ಯಾರು ಅನ್ಕೊಂಡ್ರಾ? ನಾನು ಸಂಗೀತ ಇಲ್ವಾ, ನಮ್ಮಮ್ಮ ಅವರು ಸಂಗೀತ ಅವ್ರದ್ದು. ನಾನು ಇದನ್ನೆಲ್ಲ ಓಡಾಡ್ಕೊಂಡು ಆಟ ಆಡ್ಕೊಂಡು ಗೋಲಿ ಆಡ್ಕೊಂಡು ನಾನು ಅವನೇ ಇಷ್ಟು ದೊಡ್ಡವನಾಗಿ ರವಿ ಅಂತ ನನ್ನ ಹೆಸರು. ಅಲ್ಲಿ ಏನಂತಿದ್ರು, ಚಿಂಟು ಅಂತ ಕರಿತಿದ್ರು ನಮ್ಮ ಅಕ್ಕನ ಅಮ್ಮು ಅಂತ ಕರಿತಿದ್ರು. ನಮ್ಮ ಅಕ್ಕ ನೋಡಿ ದೊಡ್ಡವಳಾಗಿ ಕಟ್ಟಿಗೆ ಆಗಿದ್ದಾಳೆ, ನಾನು ನೋಡಿ ದೊಡ್ಡವನಾಗಿ ಡುಮ್ಮ ಆಗಿದ್ದೀನಿ. ನಮ್ಮ ನಂದಿನಿ ನಾನು ಒಂದೇ ಥರ ಡುಮ್ಮ. ಹೇಗೆ ಅನಿಸ್ತಾ ಇದೆ ಕತೆ? ಇಷ್ಟ ಆದರೆ ಲೈಕು ಸೇರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೂ ಚೆನ್ನಾಗಿದೆ. ನಾವು ನೀಲಾನ್ ಮನೆಗೆ ಹೋಗ್ತೀವಿ, ನೋಡ್ಕೊತ ಇರಿ. ಹಾಯ್, ನಾನು ನಂದಿನಿಯಾಗಿ ಸ್ವಲ್ಪ ಒಂದು 3 ಜನಕ್ಕೆ ವಿಶ್ ಮಾಡೋದಿತ್ತು ಅಷ್ಟೇ. ಏನಂತಂದರೆ ನಮ್ಮ ನೀಲಾ ಅತ್ತೆಗೆ ವಿಶ್ ಮಾಡ್ತಿದ್ರು, ಅವರು ಬ್ಯುಸಿ ಇದ್ದಾರೆ. ಪೂಜಾ ಬಂದಾಳಲ್ಲ, ಅದಕ್ಕೆ ಬ್ಯುಸಿ ಇರ್ತಾರೆ, ಅಡುಗೆ ಮಾಡಿದ್ರಲ್ಲದು ನಾನು ಹೇಳ್ತಾ ಇದ್ದೀನಿ. ನಿನ್ನೆ ಒಬ್ಬರು ನಂಗೆ ಕಮೆಂಟ್ ಮಾಡಿದ್ರು, ಅವ್ರ ಹೆಸರೇ ಮೆನ್ಷನ್ ಮಾಡಿಲ್ಲ ರೀ. ನಮ್ಮ ಅಣ್ಣನ ಬರ್ತಡೇ ಇದೆ, ವಿಶ್ ಮಾಡಿ ಅಂತ ಹೆಸರು ಹೇಳಿ ಅಂತ ನಾನು ಕಮೆಂಟ್ ಮಾಡಿದ್ದೆ. ಒಂದು 3-4 ಸಲ ನಮ್ಮ ಅಣ್ಣನ ಬರ್ತಡೇ ಇದೆ ವಿಶ್ ಮಾಡಿ ಅಂತ ಹಾಕಿದ್ದಾರೆ ಕಮೆಂಟು, ಹೆಸರು ಹಾಕಿಲ್ಲ ಅವ್ರದ್ದು. ಅದರೊಳಗೆ ಹರ್ಷು ಅಂತ ಇದೆ, ನಂಗೆ ಅವ್ರ ಹೆಸರು ಹಾಕಿಲ್ಲ. ಸೊ ಸಾರಿ ರೀ. ಹರ್ಷು ಅಂತ ಇದೆಯೋ ಏನೋ ಗೊತ್ತಿಲ್ಲ. ಹರ್ಷು ಅವರೇ, ನಿಮ್ಮ ಅಣ್ಣನ ಬರ್ತಡೇಗೆ ನೀವು ಹೆಸರು ಹೇಳಿಲ್ಲ. ಸೊ ಅವರಿಗೆ ನಾನು ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ. ಹಾಗೆ ಇನ್ನೊಬ್ಬರು ನನ್ನ ಮಗನ ಬರ್ತಡೇ ಇದೆ, ವಿಶ್ ಮಾಡಿ ಅಂತ ಹೇಳಿದರು. ಅವರ ಮಗನ ಹೆಸರು ಶರತ್ ಕುಮಾರ್ ಬೆಂದೂರು ಅಂತೆ. ಶರತ್ ಕುಮಾರ್ ಅವರಿಗೆ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಶರತ್ ಅವರೇ. ಹಾಗೆ ಇನ್ನೊಬ್ಬರು ಶ್ವೇತಾ ಸುರೇಶ್ ಹಾಯ್ ಹೇಳಿ ಅಂತ ಹೇಳಿದರು. ಶ್ವೇತಾ ಸುರೇಶ್ ಅವರು ಏನಂತಂದರೆ ಮೊನ್ನೆ ಬರ್ತಡೇ ವಿಶ್ ಮಾಡಿದ್ರು, ಅವ್ರ ಹೆಸರು ನಂಗೆ ಗೊತ್ತಾಗಿರಲಿಲ್ಲ. ಹಾಗಾಗಿ ನಾನು ಹಾಗೇನಿದೆ ಶ್ವೇತಾ ಮತ್ತು ಸುರೇಶ್ ಅವರಿಗೆ ಬಿಗ್ ಹಾಯ್.